ಎಲ್ಲರೂ ತಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳುತ್ತಾ ಸಂತೋಷದಿಂದ ಆನಂದಿಸುವುದರಲ್ಲಿ ನಿರತರಾಗಿದ್ದಾರೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಒಂದು ದಿನ ತುಂಬಿದ್ದರಿಂದ ಅವರು ಹಿರಿಯರು ಕೆಲಸಕ್ಕೆ ಹೋದರು. ಮಕ್ಕಳು ಶಾಲೆಗೆ ಹೋದರು ಮತ್ತು ಸುಲಭ ಪ್ರಯಾಣಕ್ಕಾಗಿ ಅವರು ನಗರ ಪ್ರದೇಶಕ್ಕೆ ಸ್ಥಳಾಂತರಗೊಂಡರು. ಆದರೆ ಆ ಕುಟುಂಬದಲ್ಲಿ ಒಬ್ಬರೇ ಅಜ್ಜಿ. ಅಪ್ಪ, ನನ್ ಮೊಬೈಲ್ ಸ್ವಲ್ಪ ರಿಪೇರಿ ಮಾಡಿಕೊಡು. ಯಾರ್ ಕಾಲ್ ಮಾಡಿದ್ರು ಬರ್ತಾನೆ ಇಲ್ಲ, ಫೋನ್ ರಿಂಗ್ ಆಗ್ತಿಲ್ಲ. ಅಜ್ಜಿ, ನಿಮ್ಮ ಮೊಬೈಲ್ ಚೆನ್ನಾಗಿಯೇ ಇದೆ, ಬ್ಯಾಟರಿ ಫುಲ್ ಇದೆ, ನೆಟ್ವರ್ಕ್ ಕೂಡ ಇದೆ, ಫೋನ್ಗೇನೂ ಆಗಿಲ್ಲ. ಅಜ್ಜಿ ಕಣ್ಣೀರು ಹಾಕುತ್ತಾ, ಫೋನ್ ಸರಿಯಾಗಿದೆ ಅಂದ್ರೆ 6 ತಿಂಗಳಿಂದ ನನ್ನ ಮಗ ಯಾಕೆ ಒಂದು ಸಾರಿ ಕೂಡ ಕಾಲ್ ಮಾಡಿಲ್ಲ? ಫೋನ್ ಹಾಳಾಗಿದೆ ಅನ್ಕೊಂಡಿದ್ದೆ, ಆದ್ರೆ ನಮ್ಮ ಸಂಬಂಧನೇ ಹಾಳಾಗಿ ಹೋಗಿದೆ ಅನ್ಸುತ್ತೆ. ಒಂದಾನೊಂದು ಕಾಲದಲ್ಲಿ ನಮ್ಮ ಮನೆ ತುಂಬಾ ಜನರಿದ್ದವರು. ಜಂಟಿ ಕುಟುಂಬ, ಮಕ್ಕಳ ಆಟ, ಹಿರಿಯರ ಆಶೀರ್ವಾದ, ಎಲ್ಲೆಡೆ ನಗು, ಸಂತೋಷ. ಆದರೆ ಈಗ ಎಲ್ಲರೂ ಶಿಕ್ಷಣ, ಉದ್ಯೋಗಕ್ಕಾಗಿ ನಗರಕ್ಕೆ ಹೋಗಿಬಿಟ್ಟರು. ನಾನು ಮಾತ್ರ ಇಲ್ಲಿ ಒಬ್ಬಳೇ ಉಳಿದಿದ್ದೇನೆ. ಮೊಬೈಲ್ ಕೈಯಲ್ಲಿ ಇದೆ, ಆದರೆ ಕರೆಗಳು ಬರುವುದಿಲ್ಲ. ಹಳೆಯ ದಿನಗಳ ನೆನಪು ಮಾತ್ರ ನನ್ನ ಜೊತೆಗಿದೆ. ಸ್ನೇಹಿತರೇ, ಯಾರಾದರೂ ಈ ತಪ್ಪು ಮಾಡಿದ್ದರೆ ದಯವಿಟ್ಟು ಫೋನ್ ತೆಗೆದುಕೊಂಡು ನಿಮ್ಮ ಪೋಷಕರಿಗೆ ಕರೆ ಮಾಡಿ. ಅವರೆಲ್ಲರೂ ನಿಮ್ಮ ಕರೆಗಳಿಗಾಗಿ ಕಾಯುತ್ತಿದ್ದಾರೆ. ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಬ್ಯುಸಿ ಆಗಿರೋ ನಾವು ನಮ್ಮನ್ನ ಹೆತ್ತವರನ್ನೇ ಮರೆತು ಬಿಡ್ತೀವಿ. ನಿಮ್ಮ ಕೇವಲ 5 ನಿಮಿಷದ ಕರೆ ಅವರ ಮುಖದಲ್ಲಿ 1 ವಾರ ನಗು ತರಿಸಬಹುದು. ಕಾಯಿಸಬೇಡಿ. ಇಂದೇ ನಿಮ್ಮ ತಂದೆ ತಾಯಿಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ನಾಟಿದ್ರೆ ದಯವಿಟ್ಟು ಶೇರ್ ಮಾಡಿ. K25 ವೆದಗುಗೆ ಸಬ್ಸ್ಕ್ರೈಬ್ ಆಗಿ. ಈ ಬ್ಯುಸಿ ವೇಳಾಪಟ್ಟಿಯಲ್ಲಿ ನೀವು ಈ ತಪ್ಪು ಮಾಡಿದ್ದರೆ ದಯವಿಟ್ಟು ಹೌದು ಅಥವಾ ಇಲ್ಲ ಎಂದು ಕಾಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು.